ವ್ಯಾಪ್ತಿಯಲ್ಲಿರುವಂತಹ ಒಂದು ವಿಷಯ. ಇವತ್ತು ಅವರಿಗೆ ಬುರ್ಕಾ ಹಾಕೊಂಡು ಬರಲಿಕ್ಕೆ, ಹಿಜಾಬ್ ಹಾಕೊಂಡು ಬರಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟರು ಶಿಕ್ಷಣ ಸಂಸ್ಥೆಗಳಲ್ಲಿ. ಅದೇ ರೀತಿ ಕೇಸರಿ ಶಾಲ್ ಹಾಕೊಂಡು ಬರಲಿಕ್ಕೆ ನಿಷೇಧ. ಮತ್ತು ಯಾವುದೇ ಒಂದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಮವಸ್ತ್ರದಾದಂಥ ಒಂದು ಅದರದೇ ಆದಂಥ ಒಂದು ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡ್ ಆಯಾ ಶಿಕ್ಷಣ ಸಂಸ್ಥೆಗಳು, ಆಯಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಈ ಡ್ರೆಸ್ನಲ್ಲಿ ಬರಬೇಕಂತ ಹೇಳಿ ಅವರೊಂದು ನಿಯಮ ಮಾಡಿಕೊಂಡಿರ್ತಾರೆ. ಅದರಿಂದ ಮಕ್ಕಳಲ್ಲಿ ಒಂದು ಸಮಾನತೆ, ಮಕ್ಕಳಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಒಂದೇ ತರನಾದಂಥ ಡ್ರೆಸ್ ಹಾಕುವಂಥದ್ದು ಒಂದು ಪದ್ಧತಿ ಏನಿದೆ, ಇದು ಬಹಳ ವರ್ಷಗಳಿಂದ ಬ್ರಿಟಿಷರಿದ್ದಾಗಿನಿಂದಲೂ ಇದೊಂದು ಶಿಸ್ತಿನ ಒಂದು ಪ್ರತೀಕವಾಗಿ ಇವತ್ತು ಇತ್ತು. ದಿಢೀರ್ನೆ ಸಿದ್ದರಾಮಯ್ಯನವರ ಸರ್ಕಾರ ಈ ಮುಸ್ಲಿಮರಿಗೆ ಖುಷಿ ಪಡಿಸಲಿಕ್ಕೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಕೊನೆಯ ದಿನಗಳಲ್ಲಿ, ಇನ್ನೇನು ಅಧಿಕಾರ ಹೋಗ್ತೈತೆ ಅನ್ನುವಂಥ ದಿನಗಳಲ್ಲಿ ಈ ರೀತಿ ನ್ಯಾಯಾಂಗದ ಒಂದು ವಿಚಾರಣಾ ದಿನದಲ್ಲಿದ್ದಾಗ ಈ ರೀತಿ ಒಂದು ಕರ್ನಾಟಕ ಸರ್ಕಾರ ಹಿಜಾಬಕ್ಕೆ ಅನುಮತಿ ಕೊಟ್ಟಿದ್ದು, ಇದನ್ನ ನಾವು ಪ್ರತಿಭಟಿಸಿ, ಇದು ನಾವು ಹಿಂದೆನೇ ಹೇಳಿದ್ದೀವಿ, ನಿನ್ನೆ ನಾವು ಹೇಳಿಲ್ಲ. ಅವತ್ತೇನು ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು, ಆ ಆದೇಶ ದಿವಸನೇ ಹೇಳಿದ್ದೀವಿ, ನಮ್ಮೆಲ್ಲ ಹಿಂದೂ ಮಕ್ಕಳು ಇನ್ಮೇಲೆ ಕೇಸರಿ ಶಾಲ್ ಹಾಕೊಂಡು ಹೋಗಿ, ಹಣೆಗೆ ಕೇಸರಿ ತಿಲಕ ಹಾಕೊಂಡು ಹೋಗಿ, ಶಾಲೆ ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕರು ಅಟೆಂಡೆನ್ಸ್ ತಗುವಾಗ ಜೈ ಶ್ರೀರಾಮನ್ರಿ, ಜೈ ಭೀಮನ್ರಿ ಅನ್ನುವಂಥದ್ದನ್ನು ನಾವು ಅವತ್ತೇ ಘೋಷಣೆ ಮಾಡಿದ್ದೀವಿ. ಈಗ ಒಂದು 5-6 ದಿವಸದಿಂದ ಇನ್ನೂ ಈಗ ಶಿಕ್ಷಣ ಸಂಸ್ಥೆಗಳು, ಕಾಲೇಜುಗಳು ಪ್ರಾರಂಭ ಆಗಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ವಿಜಯಪುರ ನಗರದ ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಏನು ಮಲತಾಯಿ ಧೋರಣೆ, ಒಂದು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ, ಮುಸ್ಲಿಮರಿಗೊಂದು ನ್ಯಾಯ ಮಾಡದಂತ ಈ ಒಂದು ಕಾನೂನನ್ನ ವಾಪಸ್ ತಗೋಬೇಕಂತೇಳಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಕೇಸರಿ ಶಾಲ್ ಹಾಕೊಂಡು ಹೋಗುವಂತ ಒಂದು ಹೋರಾಟವನ್ನ ಮಾಡಬೇಕಂತ ಹೇಳಿ ಇವತ್ತೆಲ್ಲ ನಾವು ಇನ್ನೂ ಅಲ್ಲಿ ಬಂದು ಸೇರ್ತಾ ಇದ್ದೀವಿ. ಆದರೆ ಇವತ್ತು ರಾಜ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ ಇವತ್ತು ಇನ್ನೂ ಸೇರ್ತಾ ಇದ್ದೀವಿ. ಪ್ರಜಾತಂತ್ರ ಹೋರಾಟ ಇದು. ಯಾವುದೇ ಈ ದೇಶದ ಕಾನೂನುಗಳಲ್ಲಿ ಯಾವುದೇ ರೀತಿಯಿಂದ ಅನ್ಯಾಯ ಆದಾಗ, ಯಾವುದೇ ರೀತಿ ತಾರತಮ್ಯ ಆದಾಗ ಹೋರಾಟ ಮಾಡೋದು ನಮ್ಮ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆದರೆ ಇವತ್ತು ಇನ್ನೂ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ನಮ್ಮ ಕೆಲವೊಂದು ಕಾರ್ಯಕರ್ತರು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಶಾಲೆ ಹಂಚೋದು ಮಾಡಿದ್ದಾರೆ. ಆದರೆ ನಾವಿನ್ನೂ ಬಂದಾಗ ವಾಹನ ಇಳಿಯುವ ಪುರುಸತ್ತಿಲ್ಲ, ಪೊಲೀಸರು ಅರೆಸ್ಟ್ ಮಾಡುವಂತದ್ದನ್ನ ನಮ್ಮನ್ನು ತಳ್ಳಿ, ನಮ್ಮನ್ನು ಇವತ್ತು ಒಂದು ರೀತಿ ಅಪರಾಧಿಗಳ ಜೊತೆ ಮಾಡದಂತ ರೀತಿಯಲ್ಲಿ ನಡ್ಕೊಂಡ್ರು. ಪೊಲೀಸರ ಈ ಒಂದು ದಬ್ಬಾಳಿಕೆ ಈ ರಾಜ್ಯದಲ್ಲಿ ಹೋರಾಟ ಮಾಡುವಂತ ಶಕ್ತಿನ ಕುಂದಬೇಕನ್ನುವಂತ ಉದ್ದೇಶದಿಂದ ಇವತ್ತು ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೇನು ಹೋರಾಟ ನಾವು ಶಾಂತ ರೀತಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಭಾವನೆಗಳನ್ನ ಸರ್ಕಾರಕ್ಕೆ ತಿಳಿಸಬೇಕು ಅನ್ನುವಂಥದ್ದಕ್ಕೆ ಶಾಲು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಹಿಂದೂಗಳ ಯಾವುದೇ ಶಾಲು ಕುಂಕುಮ ಹಚ್ಚುವುದೇ ಅಪರಾಧ ಈ ರಾಜ್ಯದಲ್ಲಿ. ನಾ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಇದೇ ರೀತಿ ಹಿಂದೂ ವಿರೋಧಿ ನೀತಿ ಮುಂದುವರೆದರೆ ನೀವು ಹೆಂಗ ಪಶ್ಚಿಮ ಬಂಗಾಳದಲ್ಲಿ, ಆಸಾಮದಲ್ಲಿ ಧೂಳಿಪಟಾಗಿ ಹೋಗಿರೋಲ್ಲ, ಹಿಂದೂಗಳನ್ನು ವಿರೋಧ ಕಟ್ಟಿಕೊಂಡಿದ್ದಕ್ಕೆ ಕರ್ನಾಟಕದಲ್ಲಿ 2028ಕ್ಕೆ ನೀವು ಧೂಳಿಪಟ ಹಾಕ್ತೀರಿ. ನೀವೇನಾದರೂ ತಿಳ್ಕೊಂಡಿರ್ಬೇಕು. ಭಾರತ ಆಗಲಿ ಕರ್ನಾಟಕ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಪ್ರಕಾರ ನಡಿಬೇಕು, ಇಲ್ಲಿ ನಿಯಮಗಳ ಪ್ರಕಾರ ನಡಿಬೇಕು. ಇಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಸಂವಿಧಾನ ನಡೆಯುವುದಿಲ್ಲ. ಇಲ್ಲಿ ನಡಿಬೇಕಾಗಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ನಿಯಮಗಳು, ಹಾಕೊಂಡಂತ ನಿಯಮಗಳು. ಅದನ್ನು ಬಿಟ್ಟು ನೀವು ಬೇಕಾಬಿಟ್ಟಿಯಾಗಿ ನೀವು ಏನ್ ಬೇಕಾದ್ರೂ ಮಾಡಿದ್ವಿ. ಮುಸ್ಲಿಮರ ತುಷ್ಟೀಕರಣಕ್ಕೆ ಒಂದು ರೀತಿ ಅತಿ ಬಹುಶಃ ದೇಶದಲ್ಲಿ ಎಲ್ಲೂ ಇಲ್ಲ.
ಮಮತಾ ಬ್ಯಾನರ್ಜಿ ನಂತರ ಕರ್ನಾಟಕದ ಈ ಸರ್ಕಾರ ಆ ರೀತಿ ಅತಿರೇಕವಾದಂಥ ನಿರ್ಣಯಗಳನ್ನು ತಗೋತಾ ಇದ್ದೀರಿ. ಮತ್ತು ಇನ್ನು ಮುಂದೆ ಏನಾದರೂ ತಿಳ್ಕೊಂಡಿರ್ಬೇಕು ನೀವು. ಹಿಂದೂಗಳ ಹೋರಾಟಗಳನ್ನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದಾದ್ರೂ ಚಟುವಟಿಕೆಗಳನ್ನು, ವಿಶ್ವ ಹಿಂದೂ ಪರಿಷತ್ತಿನ ಚಟುವಟಿಕೆಗಳನ್ನು, ಹಿಂದೂ ಪರವಾದಂಥ ಹಬ್ಬ ಹರಿದಿನಗಳಲ್ಲಿ ನೀವು ತೊಂದರೆ ಮಾಡಿದ್ರೆ ಅದಕ್ಕೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ನಾವು ಜೈಲಿಗೆ ಹೋಗ್ಲಿಕ್ಕೂ ತಯಾರಿದ್ದೀವಿ. ನಿಮ್ಮ ಸರ್ಕಾರ ಇನ್ನು 2 ವರ್ಷ ಅಷ್ಟೇ. ನೀವು ಹುಷಾರಿರ್ರಿ. ಇದೇ ರೀತಿ ಆದರೆ ರಾಜ್ಯದಲ್ಲಿ ದಂಗೆ ಹೇಳ್ತದ ಅಂತ ಎಚ್ಚರಿಕೆನೇ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನು ಪೊಲೀಸ್ ಇಲಾಖೆದವರು ನಮಗೆ ಈ ರೀತಿ ಯಾವುದೇ ಇದು ಇರಲಾರ್ದೇ ಅವತ್ತು ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಜೀಪ್ನಲ್ಲಿ, ಟೆಂಪೋದಲ್ಲಿ ತಳ್ಳಿ ಹಾಕಿ ನಮ್ಮನ್ನೆಲ್ಲ ಏನು ಮಾಡಿದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ನಮ್ಮ ಹೋರಾಟ ನಿರಂತರ ಇರ್ತದೆ. ನಾ ಇಡೀ ರಾಜ್ಯದ ನಮ್ಮೆಲ್ಲ ಹಿಂದೂ ಏನು ವಿದ್ಯಾರ್ಥಿನ ಕರೆ ಕೊಡ್ತೀನಿ. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಇನ್ಮೇಲೆ ಕೇಸರಿ ಶಾಲೆ ಹಾಕೊಂಡು ಕಾಲೇಜಿಗೆ ಹೋಗಬೇಕು. ಎಲ್ಲಿವರೆಗೆ ಈ ಹಿಜಾಬನ್ನ ಸರ್ಕಾರ ವಾಪಸ್ ತಗೋದಿಲ್ಲ ಅಲ್ಲಿವರೆಗೆ ನಾವು ಆ ಒಂದು ಶಿಸ್ತನ್ನ ಉಲ್ಲಂಘಿಸಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.